ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ಹುದ್ದೆ ನೀಡೋದು ಇವರ ಕರ್ತವ್ಯ ಅಂತೆ ಭಂಡತನದ ಪರಮಾವಧಿ ತೋರಿದ ಸಿಎಂ ಡಿಕೆಶಿ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಯಾವ ರೂಲ್ಸ್ ಫಾಲೋ ಮಾಡಿದ್ದೀರಾ? ಪರ್ಯಾಯ ಸರ್ಕಾರ ಸೃಷ್ಟಿಗೆ ಹೊರಟ್ರ ಸಿಎಂ ಡಿಸಿಎಂ ಬೇಕಾಬಿಟ್ಟಿ ದುಡ್ಡು ಕೊಡೋಕೆ ಇದು ನಿಮ್ಮನೆ ದುಡ್ಡ? ಕಾರ್ಯಕರ್ತರ ನೇಮಕಕ್ಕೆ ಮಾನದಂಡ ಏನು? ಶಾಸಕರು ಅಧಿಕಾರಿಗಳು ಇಬ್ಬರಿಗೂ ಅವಮಾನ ಮಾಡಕ್ ಹೊರಟಿದ್ಯಾ ಸರ್ಕಾರ? ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡೋದು, ಅವರಿಗೆ ಸರ್ಕಾರಿ ಹುದ್ದೆಯನ್ನ ನೀಡೋದು ನಮ್ಮ ಹಕ್ಕು, ಅದರಲ್ಲಿ ತಪ್ಪೇನಿದೆ ಅಂತ ಹೇಳೋ ಮೂಲಕ ಡಿಕೆ ಶಿವಕುಮಾರ್ ಅವರು ಭಂಡತನದ ಪರಮಾವಧಿಯನ್ನ ತೋರಿಸಿದ್ದಾರೆ ಅಂತ ಅನ್ಸುತ್ತೆ. ಇನ್ನೊಂದು ಮಟ್ಟದಲ್ಲಿ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಅವಮಾನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನೀವು ಗ್ಯಾರಂಟಿ ಯೋಜನೆಗೆ ಒಂದು ಅನುಷ್ಠಾನ ಸಮಿತಿನ ನೇಮಕ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಸರ್ಕಾರಿ ನೇಮಕಾತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇಲ್ಲಿ ನೀವು ಯಾವ ರೀತಿಯ ಕಾನೂನು ನಿಯಮಗಳನ್ನ ಪಾಲಿಸಿದ್ದೀರಾ ಅಂತ ಮೊದಲು ಹೇಳಿ. ಅಧಿಕಾರಿಗಳು ಶಾಸಕರ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಈಗ ನೇಮಕಾತಿ ವಿಚಾರಕ್ಕೆ ಅಂತ ಬರೋದಿದ್ರೆ ನೀವು ಈ ಕಾರ್ಯಕರ್ತರನ್ನ ಕಾಂಟ್ರಾಕ್ಟ್ ಲೇಬರ್ಸ್ ಅಂತ ತೆಗೆದುಕೊಂಡಿದ್ದೀರಾ? ಎಷ್ಟು ಹಣ ಅಂತ ಕೊಡ್ತೀರಾ? ಇದನ್ನ ನೀವು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಬಿಬಿಎಂಪಿ ಲೆವೆಲ್ ಹೀಗೆ 4 ಝೋನ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀರಾ. ಅದ್ರ ಜೊತೆಗೆ ಸೆಟ್ಟಿಂಗ್ ಫೀಸು, ಮೀಟಿಂಗ್ ಫೀಸ್ ಅಂತ ಕೊಡ್ತೀರಾ. ಬಿಜೆಪಿ ನಾಯಕರು ಈಗ ರಾಜ್ಯಪಾಲರಿಗೆ ಕೊಟ್ಟಿರುವಂತ ಮೆಮೊರಾಂಡಮ್ ನಲ್ಲಿ ಬರೋಬ್ಬರಿ ನೀವು ವರ್ಷಕ್ಕೆ 30 ಕೋಟಿ ಹಣವನ್ನ ಇದಕ್ಕೆ ಮೀಸಲಿಡ್ತಿದ್ದೀರಾ ಅಂತ ಹೇಳಿ ಅವರು ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಸೊ ಯಾವ್ಯಾವ ಲೆವೆಲ್ ನಲ್ಲಿ ನೀವು ಗ್ಯಾರಂಟಿ ಅನುಷ್ಠಾನ ಸಮಿತಿನ ಮಾಡ್ತಾ ಇದ್ದೀರಾ ಅಂತ ನೋಡೋದಾದ್ರೆ, ರಾಜ್ಯ ಸಮಿತಿ, ಇಲ್ಲಿ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆಯನ್ನ ನೀಡಲಾಗಿದೆ, ಹಾಗೆ ಉಳಿದ ಸೌಲಭ್ಯಗಳನ್ನ ನೀಡಲಾಗುತ್ತೆ. ಇನ್ನು ಉಪಾಧ್ಯಕ್ಷರು ಸ್ಟೇಟ್ ರ್ಯಾಂಕ್ ಸ್ಟೇಟಸ್ ಅನ್ನ ಇವರಿಗೆ ನೀಡಲಾಗುತ್ತೆ. ಇನ್ನು ಜಿಲ್ಲಾ ಸಮಿತಿಗೆ ಬರೋದಾದ್ರೆ ಅಧ್ಯಕ್ಷರಿಗೆ ಪ್ರತಿ ತಿಂಗಳಿಗೆ ಬರೋಬ್ಬರಿ 40,000 ರೂಪಾಯಿ ಗೌರವಧನ. ಇನ್ನು ಉಪಾಧ್ಯಕ್ಷರಿಗೆ ಪ್ರತಿ ತಿಂಗಳಿಗೆ 10,000 ರೂಪಾಯಿ ಗೌರವಧನ. ಸದಸ್ಯರಿಗೆ ಸಿಟ್ಟಿಂಗ್ ಫೀ ಪ್ರತಿ ಮೀಟಿಂಗ್ಗೆ 1,100 ರೂಪಾಯಿ ನೀಡಲಾಗುತ್ತೆ. ಇನ್ನು ತಾಲೂಕು ಸಮಿತಿಯಲ್ಲಿ ಅಧ್ಯಕ್ಷರಿಗೆ ಪ್ರತಿ ತಿಂಗಳಿಗೆ 25,000 ರೂಪಾಯಿ ಗೌರವಧನ ಹಾಗೂ ಸದಸ್ಯರಿಗೆ ಸಿಟ್ಟಿಂಗ್ ಫೀಸ್ ಪ್ರತಿ ಮೀಟಿಂಗ್ಗೆ 1,000 ರೂಪಾಯಿ. ಇನ್ನು ಬಿಬಿಎಂಪಿ ಲೆವೆಲ್ ನ ಸಮಿತಿಯನ್ನು ನೋಡೋದಾದ್ರೆ ಇಲ್ಲಿ ಅಧ್ಯಕ್ಷರಿಗೆ ಪ್ರತಿ ತಿಂಗಳಿಗೆ 40,000 ರೂಪಾಯಿ ಗೌರವಧನ ಹಾಗೂ ಸದಸ್ಯರಿಗೆ ಸಿಟ್ಟಿಂಗ್ ಫೀ ಪ್ರತಿ ಮೀಟಿಂಗ್ಗೆ 1,200 ರೂಪಾಯಿಯನ್ನ ಫಿಕ್ಸ್ ಮಾಡಲಾಗಿದೆ. ಇಲ್ಲಿ ದುಡ್ಡಿನೊಂದೇ ಪ್ರಶ್ನೆ ಬರಲ್ಲ, ಹಲವಾರು ವಿಚಾರಗಳು ಬರುತ್ತೆ. ದುಡ್ಡಿನ ವಿಚಾರ ಒಂದ್ ಕಡೆ ಇರಲಿ, ಬೇರೆ ವಿಚಾರಗಳನ್ನ ನಾವು ನೋಡ್ತಾ ಹೋಗೋಣ. ಐ ಹ್ಯಾವ್ ಫ್ಯೂ ಕ್ವಶನ್ಸ್ ಫಾರ್ ಯು. ನೀವು ಯಾವ ನಿಯಮಾವಳಿಗಳ ಮೂಲಕ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದ್ದೀರಾ? ನೀವು ಗುತ್ತಿಗೆಯನ್ನ ಪಡ್ಕೊಂಡಿದ್ದೀರಾ ಅಂತ ಅಂದ್ರೂ ಕೂಡ ಅದಕ್ಕೆ ಅದರದೇ ಆದಂತ ನಿಯಮಾವಳಿಗಳಿರುತ್ತೆ. ಅಥವಾ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಗೆ ಅಂತಾನೆ ಹೇಳಿ ಹೊಸ ನಿಯಮಾವಳಿಗಳನ್ನೇನಾದ್ರೂ ರೂಪಿಸ್ಕೊಂಡಿದ್ದೀರಾ? ಅಥವಾ ಇರೋ ನಿಯಮಾವಳಿಗಳನ್ನೇ ರೂಪಿಸ್ಕೊಂಡಿದ್ರೆ ಅದು ಯಾವ ನಿಯಮಗಳು, ಯಾವ ನೀತಿ, ಇದು ಗೊತ್ತಾಗ್ಬೇಕು. ನಿಮ್ಮ ನೇಮಕಾತಿಯ ಸ್ವರೂಪ ಏನು ಅಂತ ಹೇಳಿ. ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಯಾವಾಗ್ಲೂ ನಮ್ಮದು ಶೋಷಿತರ ಪರ ಸರ್ಕಾರ, ದಮನಿತರ ಪರ ಸರ್ಕಾರ, ಹಿಂದುಳಿದವರ ಪರ ಸರ್ಕಾರ, ಸಮಾಜದ ನ್ಯಾಯದ ಪರ ಸರ್ಕಾರ, ಸಮಾಜವಾದಿ ಸರ್ಕಾರ ನಮ್ದು ಅಂತ ಹೇಳ್ಕೊಳ್ಳುತ್ತೆ. ಹಾಗೆ ಈ ನೇಮಕಾತಿಯಲ್ಲಿ ಯಾವೆಲ್ಲ ರೀತಿಯ ಮೀಸಲಾತಿಯನ್ನು ನೀವು ಅನುಸರಿಸಿದ್ದೀರಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಿ. ಎಷ್ಟು ಮೀಸಲಾತಿಯನ್ನ ಕೊಟ್ಟಿದ್ದೀರಾ? ಯಾವ್ಯಾವ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಟ್ಟಿದ್ದೀರಾ? ಪರಿಶಿಷ್ಟ ಜಾತಿಗಳಿಗೆ ಕೊಟ್ಟಿದ್ದೀರಾ? ಪರಿಶಿಷ್ಟ ಪಂಗಡದವರಿಗೆ ಕೊಟ್ಟಿದ್ದೀರಾ? ಹಿಂದುಳಿದ ವರ್ಗದವರಿಗೆ ಏನಾದ್ರೂ ಮೀಸಲಾತಿ ಕೊಟ್ಟಿದ್ದೀರಾ? ಮುಸ್ಲಿಮರಿಗೆ ಇಂತಿಷ್ಟು ಪರ್ಸೆಂಟೇಜ್ ಮೀಸಲಾತಿ ಅಂತ ಏನಾದ್ರೂ ಇಲ್ಲಿದ್ಯಾ? ಸೊ ಒಂದಿಷ್ಟು ಮೀಸಲಾತಿ ಅಂತ ಕೊಡ್ಲೇಬೇಕಲ್ವಾ ನೀವು ನಿಯಮಗಳನ್ನ ಅನುಸರಿಸಿದ್ದೆ ಆದ್ರೆ. ಈ ರೀತಿ ನೇಮಕಾತಿಯನ್ನ ಮಾಡ್ಕೊಳ್ಳುವಾಗ ಒಂದಿಷ್ಟು ಮಾನದಂಡಗಳನ್ನ ನೀವು ಅನುಸರಿಸಬೇಕು. ಯಾವ ರೀತಿಯ ಮಾನದಂಡಗಳನ್ನ ನೀವು ಅನುಸರಿಸಿದ್ದೀರಾ? ಈಗ ಒಂದು ನಾರ್ಮಲ್ ಆಗಿ ಒಂದು ರೋಡ್ ಕಾಂಟ್ರಾಕ್ಟ್ ಮಾಡ್ತಾರೆ ಅಂತಾನೆ ಅನ್ಕೊಳ್ಳಿ. ರೋಡ್ ಕಾಂಟ್ರಾಕ್ಟ್ ಮಾಡೋರನ್ನ ನಾವು ಅಪಾಯಿಂಟ್ ಮಾಡ್ಕೊಳ್ಳುವಾಗ್ಲೂ ಕೂಡ ಒಂದಿಷ್ಟು ನಿಯಮಾವಳಿಗಳು ಅಂತ ಸರ್ಕಾರ ಅದನ್ನ ರೂಪಿಸಿರುತ್ತೆ. ಅವರು ಆ ಡಿಮ್ಯಾಂಡ್ ನ, ಸರ್ಕಾರದ ನಿಯಮಾವಳಿಗಳು ಏನಿರುತ್ತೆ ಆ ಡಿಮ್ಯಾಂಡ್ ನ ಮೀಟ್ ಮಾಡ್ಬೇಕಾಗುತ್ತೆ. ಹಂಗಿದ್ದಾಗ ಮಾತ್ರ ಅವರಿಗೆ ಗುತ್ತಿಗೆಯನ್ನ ನೀಡಲಾಗುತ್ತೆ. ಒಂದು ಕಾಂಟ್ರಾಕ್ಟ್ ಗೆ ನೀವು ಈ ರೀತಿ ರೂಲ್ಸ್ ರೆಗ್ಯುಲೇಷನ್ ಇರ್ಬೇಕಾದ್ರೆ ಗ್ಯಾರಂಟಿ ಯೋಜನೆ ಅದು ನಿಮ್ಮ ಸರ್ಕಾರದ ಕನಸಿನ ಕೂಸು ಅಂತಾನೆ ಹೇಳ್ತೀರಾ. ಇಂಥ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಗೆ ನೀವು ಕಾರ್ಯಕರ್ತರನ್ನೇ ನೇಮಕ ಮಾಡಿಕೊಳ್ತೀರಾ ಅಂತ ಅಂದ್ರೆ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಅವರ ಎಕ್ಸ್ಪೀರಿಯನ್ಸ್ ಏನು, ಹಿಂದೂ ಮುಂದು ಏನು ಯೋಚನೆ ಮಾಡದೆ ಅವ್ರಿಗೆ ನೀವು ನೇಮಕ ಮಾಡ್ಕೊಳ್ತಿದ್ದೀರಾ? ಸರ್ಕಾರಿ ಕೆಲಸಗಳನ್ನ ಬೇಕಾ ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ನಿಮ್ಮ ಕಾರ್ಯಕರ್ತರಿಗೆ ಕೊಡೋದಕ್ ಆಗೋದಿಲ್ಲ ಸ್ವಾಮಿ. ಸೊ ನೀವೊಂದ್ ವೇಳೆ ನಿಯಮಾವಳಿಗಳನ್ನ ಫಾಲೋ ಮಾಡಿದ್ದೇ ಆದ್ರೆ ಆ ನಿಯಮಾವಳಿಗಳ ದಾಖಲೆಯನ್ನ ರಿಲೀಸ್ ಮಾಡಿ.
ಮೊದಲನೇದಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ ನ ರಿಲೀಸ್ ಮಾಡಿ. ಸೊ ಇದಾದ್ಮೇಲೆ ನೀವು ಕಾರ್ಯಕರ್ತರನ್ನೇ ಈ ಒಂದು ಅನುಷ್ಠಾನ ಸಮಿತಿಗೆ ನೇಮಕ ಮಾಡಿಕೊಳ್ತೀರಾ ಅಂತ ಹೇಳಿದ್ರೆ ಮಾಡಿ, ಅದರಲ್ಲಿ ತಪ್ಪೇನಿಲ್ಲ. ಆರ್ ಅಶೋಕ್ ಅವರು ಹೇಳದಂತೆ ನೀವು ಈ ರೀತಿ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡ್ಕೊಂತೀರಾ ಅಂತಾದ್ರೆ ನಿಮ್ಮ ಪಕ್ಷದ ವತಿಯಿಂದ ಮಾಡಿ, ನಿಮ್ ಪಕ್ಷದವ್ರು ಎಲ್ಲಾದ್ರೂ ದುಡ್ಡನ್ನ ಕಲೆಕ್ಟ್ ಮಾಡಿ ನಿಮ್ಮ ಪಕ್ಷದಿಂದ ಅವ್ರಿಗೆ ಸಂಬಳ ಕೊಡಿ, ಇದನ್ನ ಯಾರು ಕೂಡ ಪ್ರಶ್ನೆ ಮಾಡಲ್ಲ. ಆದ್ರೆ ಈ ರೀತಿ ಕಾರ್ಯಕರ್ತರನ್ನ ನೇಮಕ ಮಾಡುವಲ್ಲಿ ನೀವು ಸರ್ಕಾರದ ದುಡ್ಡನ್ನ ಬಳಸ್ತಾ ಇದ್ದೀರಾ, ಕಾನೂನು ಬಾಹಿರವಾಗಿ ಅವ್ರನ್ನ ಅಪಾಯಿಂಟ್ ಮಾಡ್ಕೋತಿದ್ದೀರಾ, ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಅವರಿಗೆ ಸಂಬಳ ಕೊಡ್ತಿದ್ದೀರಾ, ಬಂಗ್ಲೆ ಕೊಡ್ತಿದ್ದೀರಾ, ಕಾರ್ ಕೊಡ್ತಿದ್ದೀರಾ ಅಂತ ಅಂದ್ರೆ ಇದು ಖಂಡಿತವಾಗ್ಲೂ ಕೂಡ ತಪ್ಪು. ದಿಸ್ ಇಸ್ ಕ್ವೆಶ್ಚನೇಬಲ್. ನೀವು ಈ ಮೂಲಕ ಹಲವು ಕಾನೂನು ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದೀರಾ. ಆರ್ಟಿಕಲ್ 164(1)A ಉಲ್ಲಂಘನೆ ಆಗಿದೆ. ಸಚಿವರ ನೇಮಕಾತಿಗಳನ್ನ ಶಾಸಕಾಂಗ ಸಭೆಯ ಬಲದ 15% ಸ್ಪಷ್ಟವಾಗಿ ಇದು ಮಿತಿಗೊಳಿಸುತ್ತೆ. ಇನ್ನು ಆರ್ಟಿಕಲ್ 191 ಉಲ್ಲಂಘನೆ, ಆಫೀಸ್ ಆಫ್ ಪ್ರಾಫಿಟ್, ಇಲ್ಲಿ ಲಾಭದ ಹುದ್ದೆ ಹೊಂದುವುದನ್ನ ನಿಷೇಧ ಮಾಡಲಾಗುತ್ತೆ. ಸೊ ಈ ರೀತಿ ನೀವು ಕಾನೂನು ನಿಯಮಗಳನ್ನು ಕೂಡ ಉಲ್ಲಂಘನೆ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಪರ್ಯಾಯ ಸರ್ಕಾರವನ್ನೇನಾದ್ರೂ ಕ್ರಿಯೇಟ್ ಮಾಡೋದಕ್ಕೆ ಹೊರಟಿದಾರಾ? ಯಾವುದೇ ಸರ್ಕಾರದ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋದಕ್ಕಂತ ಹೇಳಿನೇ ಅಧಿಕಾರಿಗಳಿರೋದು. ಆ ಅಧಿಕಾರಿಗಳನ್ನ ಮೇಲುಸ್ತುವಾರಿ ಮಾಡೋದಕ್ಕಂತಾನೆ ಶಾಸಕರಿರೋದಲ್ವಾ? ಆದ್ರೆ ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಗೆ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಅವಮಾನ ಮಾಡಿ ಅವರನ್ನ ಬದಿಗೊತ್ತಿ ಆಲ್ಟರ್ನೇಟ್ ಗವರ್ಮೆಂಟ್ ಅನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದೀರಾ. ಇದು ಹೇಗೆ ಅಂತ ಅಂದ್ರೆ, ಡಿ.ಕೆ.ಶಿ ಅವರು ಡಿ.ಸಿ.ಎಂ ಆದ್ಮೇಲೆ ಪಕ್ಷಕ್ಕೂ ಹಾಗೂ ಸರ್ಕಾರಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇಲ್ವೇನೋ ಅನ್ನೋ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿದೆ. ನೀವು ಸರ್ಕಾರದ ಕೆಲಸಕ್ಕೆ ಕಾರ್ಯಕರ್ತರನ್ನ ನೇಮಕ ಮಾಡ್ಕೊಳ್ತೀರಾ, ಅವರಿಗೆ ಸಂಬಳ ಕೊಡ್ತೀರಾ, ಇದು ಒಂದು ವಿಚಾರ. ನೀವು ಅಕಾಡೆಮಿಗೆ ನೇಮಕವಾದಂತಹ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ರಾಯಭಾರಿಗಳನ್ನ ನಿಮ್ಮ ಕಚೇರಿಗೆ ಕರೆಸಿ ಅವರನ್ನ ನಿಲ್ಲಿಸ್ಬಿಟ್ಟು ಕ್ಲಾಸ್ ತಗೋತೀರಾ. ಕೇಳಿದ್ರೆ ಅದಕ್ಕೊಂದು ಸಮಜಾಯಿಷಿ ಬೇರೆ. ನೀವು ಅಕಾಡೆಮಿಗಳಿಗೆ ನೇಮಕವಾದಂತಹ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ರಾಯಭಾರಿಗಳನ್ನ ನಿಮ್ಮ ಕಚೇರಿಗೆ ಕರೆಸಿ ಅವರನ್ನ ಸ್ಕೂಲ್ ಮಕ್ಕಳ ರೀತಿ ನಿಲ್ಲಿಸಿ ಮೀಟಿಂಗ್ ಮಾಡ್ತೀರಾ. ಇದನ್ನ ಕೇಳಿದ್ರೆ ಇದಕ್ಕೆ ಸಮಜಾಯಿಷಿ ಬೇರೆ. ಇನ್ನು ಮೊನ್ನೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ವೇದಿಕೆಯಲ್ಲಿ ಏನ್ ಮಾತಾಡಿದ್ರಿ? ನಮ್ಮ ಮೇಕೆದಾಟು ಪಾದಯಾತ್ರೆಗೆ ಸಿನಿಮಾದ ನಟ ನಟಿಯರು ಪಾಲ್ಗೊಂಡಿಲ್ಲ, ಅವರ ನಟ್ಟ ಬೋಲ್ಟ್ ಅನ್ನ ಟೈಟ್ ಮಾಡ್ತೀನಿ ಅಂತ ಹೇಳೋದ್ರ ಮೂಲಕ ಓಪನ್ ಸ್ಟೇಜ್ ಅಲ್ಲೇ ಬೆದರಿಕೆ ಕೂಡ ಹಾಕಿದ್ರಿ. ನೀವ್ ಹೇಗೆ ಅಂದ್ರೆ ಪಕ್ಷ, ಸರ್ಕಾರ, ಸಾರ್ವಜನಿಕ ಬದುಕು ಇವ್ಯಾವುದಕ್ಕೂ ಕೂಡ ವ್ಯತ್ಯಾಸವೇ ಇಲ್ಲದೆ ಇರೋ ರೀತಿಯಲ್ಲಿ ಮಾಡ್ಬಿಟ್ಟಿದ್ದೀರಾ. ಹೋಗ್ಲಿ ಬಿಡಿ, ಏನೋ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯನ್ನ ಮಾಡ್ಬಿಟ್ಟಿದ್ದೀರಾ. ಅಷ್ಟಕ್ಕೂ ಈ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಕೆಲಸ ಏನು? ಶಕ್ತಿ ಯೋಜನೆಯಲ್ಲಿ ಏನಾಗುತ್ತೆ? ಮಹಿಳೆಯರು ಬಸ್ ನಲ್ಲಿ ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾರೆ. ನೀವೇನು ಸಮಿತಿಯಲ್ಲಿ ಇರೋರು ಹೋಗಿ ಇರೋಬ್ಬರ ಮಹಿಳೆಯರನ್ನೆಲ್ಲ ಬಸ್ಸಿಗೆ ನಾನು ಕರ್ಕೊಂಡ್ ಬರ್ತೀರಾ ಪ್ರಯಾಣ ಮಾಡಿ ಅಂತ? ಇಲ್ವಲ್ಲ, ಮಹಿಳೆಯರು ತಾವಾಗೆ ಬಸ್ಸಿಗೆ ಬರ್ತಾರೆ. ಇನ್ನು ಉಚಿತ ವಿದ್ಯುತ್, ಆಯಾ ಮನೆಯವರು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಇನ್ನು ಆಯಾ ವಲಯದಲ್ಲಿರುವ ವಿದ್ಯುತ್ ಪ್ರಸರಣಾ ಸಂಸ್ಥೆ ಇದರ ಹೊಣೆಯನ್ನ ನೋಡ್ಕೊಳ್ಳುತ್ತೆ. ಇದೆಲ್ಲ ಆನ್ಲೈನ್ ಪ್ರೊಸೆಸ್. ಇವಾಗ ನೀವೇನ್ ಅವ್ರ ಮನೆಗೆ ಹೋಗಿ ಇಲೆಕ್ಟ್ರಿಸಿಟಿ ಬಿಲ್ ನ ತೆಗೆದುಕೊಂಡು ಇಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಹೋಗಿ ಬಿಲ್ ನ ಕೊಟ್ಟು ಪಾವತಿ ಮಾಡಿ ದಾಖಲು ಆತರ ಏನಾದ್ರು ದಾಖಲೆಯನ್ನ ತೆಗೆದುಕೊಂಡು ಬಂದು ಆ ರೀತಿ ಕೆಲಸ ಏನಾದ್ರು ಮಾಡ್ತೀರಾ? ಅಥವಾ ಯಾರೋ ಜಾಸ್ತಿ ಬಳಕೆ ಮಾಡ್ತಿದ್ದಾರೆ ಆದ್ರೆ ಕಡಿಮೆ ಯೂನಿಟ್ ತೋರಿಸ್ತಾ ಇದೆ, ಅವ್ರೇನೋ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಹೋಗಿ ಏನಾದ್ರು ಕಂಡು ಹಿಡಿತೀರಾ? ಓಕೆ, ಈ ರೀತಿ ಏನ್ ಕಂಡು ಹಿಡಿದ ದಾಖಲೆ ಇದ್ಯಾ? ಇದ್ರೆ ತೋರಿಸಿ ನೋಡೋಣ. ಇಲ್ಲಿವರೆಗೂ ಎಷ್ಟು ತೋರಿಸಿದೀರಾ? ಏನ್ ಮಾಡಿದೀರಾ ಹೇಳಿ. ಇನ್ನು ಯುವ ನಿಧಿ, ಗೃಹಲಕ್ಷ್ಮಿ ಯೋಜನೆ, ಇವರೆಲ್ಲರೂ ಕೂಡ ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಮಂತ್ಲಿ ಅವರಿಗೆ ಹಣ ಹೋಗ್ಬಿಡುತ್ತೆ. ಇದರಲ್ಲಿ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯವರು ಮಾಡೋದೇನು? ಏನ್ ಕಟ್ಟೆ ಹಾಕ್ತೀರಾ? ಏನ್ ಗುಡ್ಡೆ ಹಾಕ್ತೀರಾ ನೀವು? ಇದಕ್ಕೆ ನೀವು ಉತ್ತರ ಕೊಡ್ಬೇಕಾಗುತ್ತೆ. ಬೇಸಿಕಲಿ ನೀವು ಎಲ್ಲಾ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪಡೆಗಳನ್ನ ಕಟ್ಟಿ ಎಕ್ಸಾಕ್ಟ್ಲಿ ಏನ್ ಮಾಡೋದಕ್ಕೆ ಹೊರಟಿದ್ದೀರಾ? ಇದನ್ನ ಶಾಸಕರು ಕೂಡ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಈ ಎಂಎಲ್ಎಗಳಿಗೆ ಪರ್ಯಾಯವಾಗಿ ಶಕ್ತಿ ಕೇಂದ್ರವನ್ನ ಸೃಷ್ಟಿ ಮಾಡ್ತಿದ್ದಾರಾ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅನ್ನೋದು ಅನುಮಾನ. ಈಗ 136 ಎಂಎಲ್ಎಗಳಿದ್ದಾರೆ ಕಾಂಗ್ರೆಸ್ ಶಾಸಕರು. ಇವ್ರ ಕೆಲಸವೇ ಇದನ್ನೆಲ್ಲ ಉಸ್ತುವಾರಿ ಮಾಡ್ಕೊಂಡು ಹೋಗೋದು ಅವರವರ ಕ್ಷೇತ್ರದಲ್ಲಿ. ಆದ್ರೆ ಅವರಿಗೆ ನೀವು ಸುಪ್ರೀಮಿಸಿಯಾಗಿ ಯಾವುದೊಂದು ಸಂಸ್ಥೆನ ಕಟ್ತಿದ್ದೀರಾ, ಶಾಸಕರನ್ನ ಸೀಮಿತಗೊಳಿಸ್ತಿದ್ದೀರಾ ಅಂತ ಹೇಳಿದ್ರೆ ನೀವಾಗೇನೆ ನಿಮ್ಮ ಸರ್ಕಾರದ ಶಾಸಕರ ಅಧಿಕಾರವನ್ನ ಮೊಟಕುಗೊಳಿಸ್ತಾ ಇದ್ದೀರಾ, ಅವರಿಗೆ ಅವಮಾನ ಮಾಡ್ತಿದ್ದೀರಾ, ಅವರ ಬುಡವನ್ನೇ ಕತ್ತರಿಸ್ತಿದ್ದೀರಾ. ಇಲ್ಲಿ ಶಾಸಕರನ್ನೇ ಮೀರಿದ ವ್ಯವಸ್ಥೆಯನ್ನ ಮಾಡೋದಕ್ಕೆ ಹೊರಡ್ಲಾಗ್ತಿದೆ. ಇದರ ಬಗ್ಗೆ ಶಾಸಕರು ಪ್ರಶ್ನೆ ಮಾಡ್ಲೇಬೇಕು. ಇದು ಹೇಗೆ ಅಂತ ಹೇಳಿದ್ರೆ, ಈ ಹಿಂದೆ ಓಂ ಪ್ರಕಾಶ್ ಚೌಟಾಲಾ ಅವರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಜಾಬ್ ಅನ್ನ ಕೊಡಿಸ್ಬೇಕು, ಹುದ್ದೆಯನ್ನ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಶಿಕ್ಷಕರ ನೇಮಕಾತಿಯಲ್ಲಿ ತಮ್ಮ ಕಾರ್ಯಕರ್ತರಿಗೆ ಹುದ್ದೆಯನ್ನ ಕೊಡೋದಕ್ಕೆ ಹೊರಟಿದ್ರು.
ಆಗ ಅವ್ರ ಮೇಲೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ ಅಂದ್ರೆ ಅಕ್ರಮ ಆಸ್ತಿ ಗಳಿಕೆ ಹಾಗೂ ಲಂಚ ತೆಗೆದುಕೊಂಡು ಉದ್ಯೋಗಕ್ಕೆ ನೇಮಕಾತಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂತು. ಹಾಗೆ ಕೋರ್ಟ್ ನಲ್ಲಿ ಇದು ಪ್ರೂವ್ ಆಗಿ ಅವರಿಗೆ ಶಿಕ್ಷೆ ಕೂಡ ಆಯ್ತು. ಸೊ ಇವೆಲ್ಲ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಹೇಳಿ? ಕಾರ್ಯಕರ್ತರಿಗೆ ಹುದ್ದೆಯನ್ನು ಕೊಡೋದಕ್ಕೆ ಹೊರಟಾಗಿಂದ. ಇದು ನಿಮ್ಗೆ ನೆನಪಿರ್ಬೇಕಲ್ವಾ? ದಿಸ್ ಇಸ್ ಕಂಪ್ಲೀಟ್ಲಿ ಇಲ್ಲಿಗಲ್. ಇಲ್ಲಿ ನೀವು 50 ಕೋಟಿ ಖರ್ಚು ಮಾಡ್ತಿರೋ, 30 ಕೋಟಿ ಖರ್ಚು ಮಾಡ್ತಿರೋ, 10 ರೂಪಾಯೋ 20 ರೂಪಾಯೋ ದೊಡ್ಡಿನ ವಿಚಾರ ಪ್ರಮುಖವಾಗಿ ಬರೋದಿಲ್ಲ. ಇಲ್ಲಿ ಬರೋದು ಕಾನೂನು ಬದ್ಧತೆ ಹಾಗೂ ನೈತಿಕ ಬದ್ಧತೆ. ಈ ಕಾನೂನು ಬದ್ಧತೆ, ನೈತಿಕ ಬದ್ಧತೆ ಎರಡನ್ನೂ ಬಿಟ್ಟಿರುವಂತಹ ಸರ್ಕಾರ ಜನರಿಗೆ ದ್ರೋಹ ಮಾಡುವಂತ ಸರ್ಕಾರ. ಇಟ್ಸ್ ವೆರಿ ಸಿಂಪಲ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.